ಅಭಿನವ ಭಾರತದ ಪಾತ್ರಗಳ ನಡೆನುಡಿಯ ಸಮಸ್ಯೆಗಳು. ಸ್ನೇಹಿತರೆ, ಶ್ರೀಕೃಷ್ಣ ಶಿಶುಪಾಲನ 101 ತಪ್ಪುಗಳನ್ನು ಕ್ಷಮಿಸ್ತಾನೆ. ಯಾದವಿಗೆ ಮಾತು ಕೊಟ್ಟ ಹಾಗೆ. ಆನಂತರ ತುಂಬಿದ ಸಭೆಯಲ್ಲಿ ಅವನು ಕೃಷ್ಣನನ್ನು ಅವಹೇಳನ ಮಾಡಿದ್ದನ್ನು ಸಹಿಸದೆ ಅವನನ್ನು ಸುದರ್ಶನ ಚಕ್ರವನ್ನು ಬಿಟ್ಟು ಕೊಲ್ತಾನೆ. ಶಿಶುಪಾಲನೊಂದಿಗೆ ಸ್ನೇಹದಿಂದ ಇದ್ದ ರಾಜರುಗಳು ಸಂಖ್ಯೆ ಏನು ಕಡಿಮೆ ಇರಲಿಲ್ಲ. ಇವತ್ತು ಶಿಶುಪಾಲ ಸತ್ತನು, ನಾಳೆ ನಮ್ಮ ಸರದಿ ಎಂದೇ ಕೃಷ್ಣನ ಮೇಲೆರಗಿ ಬಂದಿದ್ದಾರೆ. ಅರ್ಜುನನು ಶೂನ್ಯದತ್ತ ದಿವ್ಯಾಸ್ತ್ರಗಳನ್ನು ಪ್ರಯೋಗಿಸಿ ನಿಲ್ಲಲು ಅವರೆಲ್ಲ ಹಿಂಜರಿದಿದ್ದಾರೆ. ಆಗ ದುಶ್ಯಾಸನನು ಕೃಷ್ಣನ ಮೇಲೆ ಆಕ್ರಮಣ ಮಾಡಲು ಬರುತ್ತಿದ್ದಂತೆಯೇ ಅರ್ಜುನನು ಅಡ್ಡ ಬಂದಾಗ ಭೀಮಸೇನ ಉರಿಗಣ್ಣು ಬಿಟ್ಟು ನಿಲ್ಲುತ್ತಿದ್ದಂತೆಯೇ ದುಶ್ಯಾಸನ ತಟಸ್ಥನಾಗಿದ್ದಾನೆ. ಕೂಡಲೇ ಚುರುಕಾದ ಕರ್ಣ ದುರ್ಯೋಧನ ದುಶ್ಯಾಸನರನ್ನು ತಡೆದಿದ್ದಾನೆ. ನಡೆಯಿರಿ, ಹೋಗೋಣ, ಇಲ್ಲಿ ಕಾಳಗವು ನಡೆದೀತೆಂದು ನಾವುಗಳು ನಿರೀಕ್ಷಿಸದೇನೆ ಬಂದಿದ್ದೇವೆ. ಇಲ್ಲಿ ಹೀಗೆ ಕಾಳಗ ನಡೆಯುತ್ತೆ ಅಂತ ನಮಗೆ ಗೊತ್ತಿರಲಿಲ್ಲ. ರಾಜಸೂಯ ಯಾಗದಲ್ಲಿ ಹೀಗಾಗಿ ಶಿಶುಪಾಲನ ವಧೆಯಾಗಿ ನಮಗೆ ಗೊತ್ತಿರಲಿಲ್ಲ, ನಿರೀಕ್ಷಿಸದೆ ಬಂದಿದ್ದೇವೆ. ನಾವು ಸುಮ್ಮನಿರುವುದೇ ಲೇಸು ಎಂದು ಪಿಸುಗುಟ್ಟಲು ಅವರೆಲ್ಲ ದುಮುಗುಟ್ಟಿ ಸುಮ್ಮನಾಗಿದ್ದಾರೆ. ಹೀಗೆ ಕೃಷ್ಣನ ರಕ್ಷಣೆಯಲ್ಲಿ ರಾಜಸೂಯ ಯಾಗಕ್ಕೆ ಬಂದ ವಿಘ್ನ ನಿವಾರಣೆಯಾಗಿ ಯಾಗವನ್ನು ಪೂರ್ಣಗೊಳಿಸಲಿಕ್ಕಾಗಿ ಧರ್ಮರಾಜನು ಅವಭೃತ ಸ್ನಾನ ಮಾಡಿದ್ದಾನೆ. ಪುರೋಹಿತರಿಗೆ ಇತರ ಬ್ರಾಹ್ಮಣರಿಗೂ ದಾನ ದಕ್ಷಿಣೆಗಳನ್ನು ನೀಡಿದ್ದಾನೆ. ಯಾಗಕ್ಕೆ ಬಂದವರು ಸ್ವಸ್ಥ ಚಿತ್ತರಾಗಿ ಭೋಜನ ಮಾಡಿದ್ದಾರೆ. ತದನಂತರ ವ್ಯಾಸ ಮಹರ್ಷಿಯು ಧರ್ಮರಾಜನನ್ನು ಏಕಾಂತದಲ್ಲಿ ಭೇಟಿಯಾದಾಗ ಅವನು ಸಭೆಯಲ್ಲಿ ನಡೆದುದನ್ನು ಪ್ರಸ್ತಾಪಿಸಿ, ವ್ಯಾಸ ಮಹರ್ಷಿಗಳು ಸಭೆಯಲ್ಲಿ ನಡೆದುದನ್ನು ಪ್ರಸ್ತಾಪಿಸಿದ್ದಾರೆ. ಧರ್ಮದಿಂದಲೇ ಕಾಮ, ಅರ್ಥ, ಮೋಕ್ಷ ಎನ್ನುತ್ತಾರೆ ಜ್ಞಾನಿಗಳು. ಶಿಶುಪಾಲ ದುರ್ಯೋಧನನು ಧರ್ಮಬೋಧಕನಾದ. ಶ್ರೀಕೃಷ್ಣನ ದೈವತ್ವ ನಿರಾಕರಿಸುವುದೇನು ಎಂದು ಉದ್ಗಾರವೆತ್ತಿದ್ದಾರೆ. ಧರ್ಮರಾಜ, ನಿನ್ನ ಇಂದ್ರಪ್ರಸ್ಥದಲ್ಲಿ ಧರ್ಮನಿರತನು ಜನಾನುರಾಗಿಯು ಎಂದು ಖ್ಯಾತನಾಗಿದ್ದೆ. ಧರ್ಮರಾಜ, ನೀನು ಇಂದ್ರಪ್ರಸ್ಥದಲ್ಲಿ ಧರ್ಮನಿರತ ಜನಾನುರಾಗಿ ಎಂದೇ ಖ್ಯಾತನಾಗಿರುವೆ. ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ದೌರ್ಬಲ್ಯವಿರುತ್ತದೆ. ನೋಡು,
ನೀನು ಪಗಡೆ ಜೂಜಿಗೆ ಕರೆದರೆ ಬರಲಾರೆ ಎನ್ನುವುದಿಲ್ಲವೆಂದೇ ಪ್ರತಿಜ್ಞೆ ಮಾಡಿರುವೆಯಂತೆ. ಧರ್ಮದ ದಾರಿ ಕಠಿಣ ಧರ್ಮರಾಜ. ಕೆಲವೊಮ್ಮೆ ಊಹಿಸಲ ಸಾಧ್ಯವೇ. ಸತ್ಯಂ ವದ ಧರ್ಮಂ ಚರ ಎನ್ನುತ್ತಾರೆ ಜ್ಞಾನಿಗಳು. ನೀನು ಸತ್ಯವನ್ನೇ ಹೇಳು, ಆದರೆ ಧರ್ಮವು ಚರ. ಸಿರಿ ಅಧಿಕಾರ ಉಳ್ಳವನು ಬಲಿಷ್ಠನಾದವನ ಕಡೆಗೆ ಧರ್ಮ ಇರುತ್ತದೆ ಧರ್ಮರಾಜ. ಈ ಧರ್ಮ ಸೂಕ್ಷ್ಮವನ್ನು ಪರ್ಯಾಲೋಚಿಸಿಯೇ ನೀನು ಯಾವಾಗಲೂ ಮುಂದುವರಿಯಬೇಕು ಎಂದೇ ವ್ಯಾಸ ಮಹರ್ಷಿ ಎಚ್ಚರಿಸಿ ಹೋಗಿದ್ದಾರೆ. ಇತ್ತ ದುರ್ಯೋಧನನಿಗೆ ಹಸ್ತಿನಾಪುರಕ್ಕೆ ಹಿಂದಿರುಗುವ ಮುನ್ನ ಪಾಂಡವರ ನೂತನ ಸಭಾಭವನ ನೋಡುವ ಕುತೂಹಲ ಹೆಚ್ಚಿದೆ. ಆ ಭವನದ ಒಳಗೊಂದು ಸುತ್ತು ಹೆಜ್ಜೆ ಹಾಕುತ್ತಾ ಒಂದು ಕಡೆ ಸ್ಫಟಿಕ ಶಿಲೆಯಿಂದ ಮಾಡಿದ ನೆಲವನ್ನೇ ನೀರೆಂದು ಭ್ರಮಿಸಿ ಪಂಚೆಯನ್ನು ಮೊಣಕಾಲವರೆಗೆ ಎತ್ತಿ ಹಿಡಿದು ನಡೆದುದನ್ನು ನೋಡಿದ ಎಲ್ಲರೂ ಗೊಳ್ಳನೆ ನಕ್ಕಾಗ, ಇವನು ತಲೆ ತಗ್ಗಿಸಿದ್ದಾನೆ ದುರ್ಯೋಧನ. ಇನ್ನೊಂದು ಕಡೆ ನೀರು ತುಂಬಿದ ಕೊಳವು ಅದರ ಪಕ್ಕದ ನೆಲವು ಒಂದೇ ಆಗಿ ಕಾಣಲು ಕೊಳದೊಳಗೆ ಕಾಲಿಟ್ಟು ದಶಕ್ಕನೆ ನೀರೊಳಗೆ ಬಿದ್ದಿದ್ದಾನೆ. ಆಗ ದ್ರೌಪದಿಯೊಂದಿಗೆ ಭೀಮಾರ್ಜುನ ನಕುಲ ಸಹದೇವರು ಸಭಿಕರೆಲ್ಲ ಬಿದ್ದು ಬಿದ್ದು ನಗುತ್ತಿದ್ದರೆ ದುರ್ಯೋಧನನು ತಾನು ಅಪಹಾಸ್ಯಕ್ಕೀಡಾದನೆಂದೇ ಕುಗ್ಗಿ ಹೋಗಿದ್ದಾನೆ. ಆ ಕ್ಷಣ ಕರ್ಣನು ಬಂದು ಅವನನ್ನು ಕೊಳದಿಂದ ಹಿಡಿದೆತ್ತಿದನ್ನು ನೋಡಿದ ದೂರ್ವಾಸ ಋಷಿಯು ಕರ್ಣನು ದುರ್ಯೋಧನನ ಆಪ್ತ ಮಿತ್ರನೆಂಬ ಅರಿವಾಗಿ ಖಿನ್ನ ಮನಸ್ಕರಾಗಿದ್ದಾರೆ. ದುರ್ಯೋಧನನನ್ನ ಭವನದ ಒಳಗೆ ಕರೆದೊಯ್ದು ಧರ್ಮರಾಜನು ಅವನಿಗೆ ಬಟ್ಟೆ ಬದಲಿಸಲು ಪಂಚೆ ಉತ್ತರೀಯವನ್ನು ಕೊಟ್ಟು ಸಂತೈಸಿದ್ದಾನೆ ಧರ್ಮರಾಜ. ಆನಂತರವೂ ಅವನು ಹೆಜ್ಜೆ ಹಾಕಿ ನೆಲದಿಂತಿರುವ ನೆಲವನ್ನೇ ಜಲವೆಂದು ಬಾಗಿಲೇ ಇಲ್ಲದ ಗೋಡೆಗೆ ಬಾಗಿಲಿದೆ ಎಂದೇ ಭ್ರಮಿಸಿ ಮುನ್ನುಗ್ಗಿ ಹೋಗಿ ತಲೆಗಟ್ಟಿಸಿಕೊಂಡಾಗ ಹಾಯ್ ಎಂದು ತಲೆ ತಿಕ್ಕಿಕೊಳ್ಳುತ್ತಾ ನಿಲ್ಲುತ್ತಿದ್ದಂತೆ ಇಲ್ಲದ ಗೋಡೆಗೆ ಬಾಗಿಲಿದೆ ಎಂದೇ ಭ್ರಮಿಸಿ ಮುನ್ನುಗ್ಗಿ ದುರ್ಯೋಧನ ತಲೆಗಟ್ಟಿಸಿಕೊಂಡಾಗ ಹಾಯ್ ಎಂದು ತಲೆ ತಿಕ್ಕಿಕೊಳ್ಳುತ್ತಾ ನಿಲ್ಲುತ್ತಿದ್ದಂತೆ ಮತ್ತೆ ದ್ರೌಪದಿಯು ಸಖಿಯರೊಂದಿಗೆ ನೋಡಿ ಕುಲು 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 ನಕ್ಕಿದ್ದಾಳೆ. ಅವಳನ್ನೇ ದುರುಗುಟ್ಟಿದ ದುರ್ಯೋಧನನ ಬಳಿಗೆ ಬಂದ ಧರ್ಮರಾಜನು ಅವನ ಕೈ ಹಿಡಿದು ಮತ್ತೆ ದೈನ್ಯವೆತ್ತ ನೋಟ ಬೀರಿದ್ದಾನೆ. ನಂತರ ಹಸ್ತಿನಾಪುರಕ್ಕೆ ಭೀಷ್ಮ, ದ್ರೋಣ, ಕರ್ಣ, ವಿದುರ
ಮುಂತಾದವರೊಡನೆ ಅವನನ್ನು ಕಳಿಸಿಕೊಡುವಾಗ ಇಲ್ಲಿ ನಿನಗೆ ಆದದ್ದನ್ನೆಲ್ಲ ಮನುಷ್ಯ ಸಹಜವೇ, ಅದನ್ನು ಲಘುವಾಗಿ ತೆಗೆದುಕೋ ದುರ್ಯೋಧನ ಎಂದು ಕೆಳದನಿಯಲ್ಲೇ ಹೇಳಿಯೇ ಬೀಳ್ಕೊಟ್ಟಿದ್ದಾನೆ ಧರ್ಮರಾಜ. ಇಂದ್ರಪ್ರಸ್ಥದಲ್ಲಿ ಪಾಂಡವರ ಅಭ್ಯುದಯವನ್ನು ನೋಡಿದ ದುರ್ಯೋಧನನು ತೀವ್ರ ಹತಾಶನಾಗಿದ್ದಾನೆ. ಶಕುನಿಯ ಜೊತೆ ಹಸ್ತಿನಾಪುರಕ್ಕೆ ಹೊರಡುತ್ತಿದ್ದಂತೆ ದಾರಿಯುದ್ದಕ್ಕೂ ಅವರ ಎರಡೂ ರಥಗಳು ಜೊತೆಗೆ ಓಡುತ್ತಿವೆ. ಕುದುರೆಗಳ ಕರಪುಟಗಳ ಸದ್ದು ಕೇಳಬರುತ್ತಿದ್ದಂತೆ ಇಬ್ಬರ ನಡುವೆಯೇ ಮಾತು ಸ್ವಲ್ಪ ಹೊತ್ತು ಮೂಕವಾಗಿದೆ. ಮೌನ ಮುರಿದ ಶಕುನಿ, ಹೇ ಅಳಿಮಯ್ಯ, ಅದೇನು ಚಿಂತೆ ಮಾಡ್ತಾ ಇದ್ದೀಯೋ? ಮಾವ, ಅರ್ಜುನನು ಅಸ್ತ್ರಗಳ ಪರಾಕ್ರಮಿಯಾಗಿದ್ದಾನೆ. ಅವನು ಭಾರತದಲ್ಲೆಲ್ಲ ದಿಗ್ವಿಜಯ ಮಾಡಿದ ಮೇಲೆ ಅವರ ಇಂದ್ರಪ್ರಸ್ಥಕ್ಕೆ ಅನೇಕ ರಾಜರುಗಳು ಸಾಮಂತರಾಗಿದ್ದಾರೆ. ಈಗ ಯುಧಿಷ್ಠಿರನು ಚಕ್ರವರ್ತಿಯಂತೆ ಮೆರೆದಿದ್ದಾನೆ. ಅವನ ರಾಜಸೂಯೆಯಾಗದ ವೈಭವವನ್ನು ನೋಡಿದೇ ಅಲ್ಲ. ರಾಜರುಗಳು ಇತರ ಅತಿಥಿಗಳು ಕೊಟ್ಟ ಮುತ್ತು ರತ್ನಗಳನ್ನು, ಹೊನ್ನಿನ ರಾಶಿಯನ್ನೆಲ್ಲ ನನಗೇ ಎಣಿಸಿಕೊಡಲು ಹೇಳಿದನಲ್ಲ ಧರ್ಮರಾಜ. ಕೃಷ್ಣನು ಶಿಶುಪಾಲನನ್ನು ಕೊಲ್ಲುವಾಗ ಯಾರೂ ಪ್ರತಿಭಟಿಸಲಿಲ್ಲ. ಏಕೆ? ನೋಡಿದೆಯಲ್ಲ, ಪಾಂಡವರ ಇಂದ್ರಪ್ರಸ್ಥದ ರಾಜಬೀದಿಗಳು, ಅಂಗಡಿ ಮುಂಗಟ್ಟುಗಳು, ಅಲ್ಲಿ ಓಡಾಡುವ ಜನರೆಲ್ಲರ ಸಂತೋಷ ಸಂಭ್ರಮವನ್ನು ಅದನ್ನೆಲ್ಲ ನೆನಪಿಸಿಕೊಳ್ಳುತ್ತಿದ್ದರೆ ನನ್ನ ಮೈಯೆಲ್ಲ ಉರಿಯುತ್ತದೆ. ನಾನಿನ್ನು ಬದುಕಿದ್ದು ಪ್ರಯೋಜನವೇನು? ಶಕುನಿ ಮಾವಯ್ಯ, ನನಗೆ ಸಾವು ಬಂದರೆ ಸಾಕೆನಿಸಿದೆ. ದುರ್ಯೋಧನನ ಉಸಿರುಗರ್ದಿದ್ದಾನೆ ದುರ್ಯೋಧನ. ಮಾವಯ್ಯ ಶಕುನಿಗೆ ಹೇಳಿಕೊಳ್ಳುತ್ತ, ಶಕುನಿಯು, ಅಳಿಮಯ್ಯ, ಪಾಂಡವರು ಧರ್ಮಾತ್ಮರೆನಿಸಿದ್ದಾರೆ. ಎಷ್ಟೇ ಆಗಲಿ ಶಕುನಿ ಸಂಬಂಧಿಕ ಇಬ್ಬರಿಗೂ ಕೂಡ. ಆದ್ದರಿಂದ ಮೊದಲೇ ಹೇಗಿರ್ತಾನೆ ಶಕುನಿ? ದುರ್ಯೋಧನನಿಗೂ ಪಾಂಡವರಿಗೂ, ದುರ್ಯೋಧನನ ಅನುಜರಿಗೂ ಅಲ್ವೇ? ಶಕುನಿಯು, ಅಳಿಮಯ್ಯ, ಪಾಂಡವರು ಧರ್ಮಾತ್ಮರೆನಿಸಿದ್ದಾರೆ, ಜನಮನ್ನಣೆ ಗಳಿಸಿದ್ದಾರೆ. ಹಾಗಾಗಿ ಇಂದ್ರಪ್ರಸ್ಥವು ಸುಭಿಕ್ಷವಾಗಿದೆ. ಅವರ ಅದೃಷ್ಟದಲ್ಲಿದ್ದಂತೆ ಸಂಪತ್ತು ಅವರನ್ನು ಅರಸಿ ಬಂದಿದೆ. ವಿಧಿಯಂತೆ ಸಭಾಭವನವನ್ನು ಕಟ್ಟಿಸಿದ್ದಾರೆ, ರಾಜಸೂಯ ಯಾಗ ಮಾಡಿದ್ದಾರೆ. ಅದನ್ನು ನೋಡಿ ನೀನು ತಲೆ ಕೆಡಿಸಿಕೊಳ್ಳುವುದ್ಯಾಕೋ ಮಾವ? ಅದು ಮಯಾ ಸಭಾಭವನವಲ್ಲ ಮಾವ, ಮಯ ಸಭಾಭವನವಲ್ಲ, ಅದು ಮಾಯಾ ಸಭಾಭವನವೇ ಮಾವ. ಅದು ಮಯಾ ಸಭಾವಲ್ಲ ಶಕುನಿ ಮಾವ. ಅದು
ಮಯ ಸಬನವಲ್ಲ, ಮಾಯಾ ಸಭಾಭವನವೇ. ನಾನು ಆ ಭವನವನ್ನು ನೋಡಲು ಹೋಗಿ ಎಲ್ಲರೆದುರಿನಲ್ಲೇ ದಾರಿಗಾಣದೆ ಹೆಜ್ಜೆ ಇಡುತ್ತಾ ಅಣೆಗಟ್ಟಿಸಿಕೊಂಡು ಬಿದ್ದೆನಲ್ಲ. ಪಾಂಚಾಲಿಯೂ ಅವಳ ಸಖಿಯರು ಕುಲುಕುಲು ನಕ್ಕರು. ನಾನು ತಲೆ ತಗ್ಗಿಸಿ ಬಿಟ್ಟೆನು ಅವರ ಮುಂದೆ. ಆ ಅವಮಾನವನ್ನು ಹೇಗೆ ಸಹಿಸಲಿ ಅಳಿಮಯ್ಯ? ಪಾಂಡವರು ಅವರ ಪರಿಶ್ರಮಕ್ಕೆ ದೈವ ಒಲಿದು ಬಂದ ಭಾಗ್ಯ ಪಡೆದಿದ್ದಾರೆ. ಅದನ್ನು ನೋಡಿ ಕರುಗುವುದೇಕೆ ಎಂದೇ ಶಕುನಿ ಮೊದಲಿಗೆ ಹಿರಿಯನಾಗಿ ಹೇಳದಿರಲಿಲ್ಲ. ಎಷ್ಟೇ ಆಗಲಿ ಕೌರವರಿಗೂ ಮಾವಯ್ಯ, ಅವನು ಪಾಂಡವರಿಗೂ ಮಾವಯ್ಯ. ಓಹ್, ಹಾಗಾದರೆ ದೈವವೇ ದೊಡ್ಡದು, ಪೌರುಷವೆಂಬುದೇ ವ್ಯರ್ಥವು. ಇಲ್ಲಿ ನೋಡು, ಇಲ್ಲಿ ಎಲ್ಲವೂ ನಮ್ಮಿಚ್ಛೆಯಂತೆಯೇ ನಡೆಯಲಾರದಲ್ಲ. ವಿಧಿಯಂತೆ ಪೂರ್ವಕರ್ಮ, ಪೂರ್ವ ಪುಣ್ಯ ಇರುವುದೇ ಧರ್ಮಾನುಸಾರ. ಗುಣಗೌರವ ಕರ್ಮದ ಧರ್ಮಾನುಸಾರ ದೇವರು ಒಲೆಯುವನೆಂಬ ನಂಬಿಕೆ ಇದೆ. ನೋಡಿ, ಗುಣ ಗೌರವ ಕರ್ಮದ ಧರ್ಮಾನುಸಾರ ದೇವರು ಒಲಿಯುವ ಎಂಬ ನಂಬಿಕೆ ಇದೆ. ನೀನು ಚಿಕ್ಕಂದಿನಲ್ಲೇ ಪಾಂಡವರನ್ನು ಕೊಲ್ಲಲು ಏನೆಲ್ಲ ಹೊಂಚು ಹಾಕಿದೆ. ಭೀಮನನ್ನು ಬಾವಿಗೆ ತಳ್ಳಿದೆ, ವಿಷಸರ್ಪಗಳಿಂದ ಕೊಲ್ಲಲು ಯತ್ನಿಸಿದೆ. ವಿಷಸರ್ಪಗಳಿಂದ ಕೊಲ್ಲಲು ಯತ್ನಿಸಿದೆ. ಅರಗಿನ ಮನೆಯಲ್ಲಿ ಅವರನ್ನು ಸುಡಲು ಸಂಚು ಹೂಡಿದೆ. ಪಾಂಡವರು ಸಾಯಲಿಲ್ಲಬೇಕೆ? ಯೋಚಿಸು, ಶಕುನಿ ಎಂದಿದ್ದಾನೆ. ಅಷ್ಟರಲ್ಲಿ ರಥಗಳು ಹಸ್ತಿನಾಪುರ ತಲುಪಿವೆ. ಅರಮನೆಯ ಹತ್ತಿರ ರಥದಿಂದ ಇಳಿದಿದ್ದಾರೆ. ಶಕುನಿಯು ಅರಮನೆಯೊಳಗೆ ಬರುತ್ತಾ ಮತ್ತೆ ಹೇಳುತ್ತಾನೆ, ಅಲ್ವೋ ಅಳಿಮಯ್ಯ, ಪಾಂಡವರು ಬ್ರಾಹ್ಮಣರಂತೆಯೇ ದ್ರೌಪದಿ ಸಂಯಮರಕ್ಕೆ ಹೋದರು. ಅರ್ಜುನ ಬ್ರಾಹ್ಮಣ ವೇಷದಲ್ಲಿದ್ದರೂ ದ್ರೌಪದಿ ಅವನಿಗೆ ಮಾಲೆ ಹಾಕಿದಳು. ಯಜ್ಞಸೇನ ದೃಪದನು ತನ್ನ ಮಗಳು ಪಂಚಪಾಂಡವರ ಪತ್ನಿಯಾಗಲು ಯಜ್ಞಸೇನ ದೃಪದನು ತನ್ನ ಮಗಳು ಪಂಚಪಾಂಡವರ ಪತ್ನಿಯಾಗಲು ಯಜ್ಞಸೇನ ದೃಪದನೂ ಒಪ್ಪಿದನೆಂದರೆ ವಿಧಿ ನಿಯಮದ ನಿಗೂಢ ಅರ್ಥವಿದ್ದೀತು. ದುಷ್ಟದ್ಯುಮ್ನನು, ದ್ರೌಪದಿಯು ಅಣ್ಣ ತಂಗಿಯರು ಅಗ್ನಿಯಿಂದ ಉದ್ಭವಿಸಿ ಬಂದ ಅಸಾಮಾನ್ಯರೇ. ನೋಡು, ದುಷ್ಟದ್ಯುಮ್ನ, ದ್ರೌಪದಿ ಅಣ್ಣ ತಂಗಿಯರು ಅಗ್ನಿಯಿಂದ ಉದ್ಭವಿಸಿ ಬಂದ ಅಸಾಮಾನ್ಯರೇ. ಅವರು ಅಲೌಕಿಕವಾಗಿ ಜನ್ಮ ತಳೆದದ್ದು ಕಾರ್ಯಕಾರಣ ಸಂಬಂಧವಿದ್ದಿತು. ಅರ್ಜುನನು ಕಾಂಡವವನ ದಹನ ಮಾಡಿ ಅಗ್ನಿದೇವನ ಕೃಪೆಯಿಂದ ಗಾಂಡೀವವನ್ನು ಅಕ್ಷಯ ಬಾಣಗಳ ಬತ್ತಳಿಕೆಯನ್ನು ಪಡೆದಿದ್ದಾನೆ. ರಾಕ್ಷಸರ ವಾಸ್ತುಶಿಲ್ಪಿಯಾದ ಮಯನನ್ನು ಅಗ್ನಿ ಜ್ವಾಲೆಯಿಂದ ರಕ್ಷಿಸಿದ್ದಾನೆ.
ಆ ಉಪಕಾರ ಸ್ಮರಣೆಯಲ್ಲೇ ಮಯನು ಪಾಂಡವರ ಕೋರಿಕೆಯಂತೆ ಭವ್ಯವಾದ ಸಭಾಭವನವನ್ನೇ ನಿರ್ಮಿಸಿಕೊಟ್ಟಿದ್ದಾನೆ. ರಾಜಸೂಯ ಯಾಗಕ್ಕೆ ನಿನ್ನ ಮಿತ್ರ ಜರಾಸಂಧ ಅಡ್ಡಿ ಮಾಡುವನೆಂದೇ ಕೃಷ್ಣನ ಸಲಹೆಯಂತೆ ಅವನನ್ನು ಭೀಮಸೇನ ಕೊಂದಿದ್ದಾನೆ. ಜರಾಸಂಧನ ಸೆರೆಯಲ್ಲಿದ್ದ ಅನೇಕ ರಾಜರು ಈಗ ಪಾಂಡವರಿಗೆ ಸಾಮಂತರಾಗಿದ್ದಾರೆ. ಇದೆಲ್ಲ ಏನೊಂದು ತಿಳಿದೆಯೋ ಅಳಿಮಯ. ಶಕುನಿ ಹೇಳ್ತಾ ಇದೆ, ಪಾಂಡವರಿಗೆ ವಿಧಿಯನ್ನು ಮೀರಿದ ದೈವ ನಂಬಿಕೆ ಇದೆ. ಪಾಂಡವರಿಗೆ ಎಂತಹ ಮಾತಾಡ್ತಾನೆ ಶಕುನಿ. ವಿಧಿಯನ್ನು ಮೀರಿದ ದೈವ ನಂಬಿಕೆ ಇದೆ ಎಂದೇ ಶಕುನಿಯು ಮೊದಲಿಗೆ ಸಾವಕಾಶವಾಗಿ ನಿಷ್ಠುರ ಸತ್ಯವನ್ನೇ ದುರ್ಯೋಧನನಿಗೆ ಹೇಳದಿರಲಿಲ್ಲ. ಹೌದು, ಅಸಾಮಾನ್ಯರಾದ ಪಾಂಡವರ ಧರ್ಮಪತ್ನಿ ದ್ರೌಪದಿಯು ಅಗ್ನಿಯಿಂದ ಉದ್ಭವಿಸಿ ಬಂದ ಅಗ್ನಿಜೆ ಅಸಾಮಾನ್ಯಳೆಂದೇ ನೀನು ನಂಬೇವೆಯ? ನಾವೊಂದು ಬೆರಳು ಸುಟ್ಟರೂ ಆ ಬಾಧೆಯನ್ನು ತಡೆದುಕೊಳ್ಳುವುದು ಕಷ್ಟವೇ. ಅವಳ ಅಣ್ಣ ದುಷ್ಟದ್ಯುಮ್ನನು ಅಗ್ನಿಯಿಂದ ಉದ್ಭವಿಸಿ ಬಂದರೆಂದರೆ ನಾವು ನಂಬಬೇಕೆ ಎಂದಿದ್ದಾನೆ ದುರ್ಯೋಧನ. ಹೇ ಅಳಿಮಯ್ಯ, ಯಜ್ಞಸೇನ ದ್ರುಪದ ಮಹಾರಾಜನು ಯಜ್ಞ ಮಾಡಿದನೆಂದರೆ ಅದರ ಫಲ ಪ್ರಾಪ್ತಿಯಾಗುತ್ತದೆ, ಖುಷಿಯಾಗುವುದೇ ಇಲ್ಲವೆಂದೇ ಜನಜನಿತವಾಗಿದೆ ಎಂಬುದು ಗೊತ್ತಲ್ಲವೇ ನಿನಗೆ? ದ್ರೌಪದಿ ಎಂದರೆ ಅಗ್ನಿಯಿಂದ ಉದ್ಭವಿಸಿ ಬಂದವಳು. ಬೆಂಕಿ ಕಣಯ್ಯ. ಕೃಷ್ಣನು ದ್ರುಪದನು ಗಾಢವಾಗಿ ಚಿಂತಿಸಿ ಅವಳಿಗೆ 5 ಗಂಡರೆಂದು ಸಮ್ಮತಿಸಿದ್ದಾರೆ. ಅದಿರಲಿ ಅರಳಿಮಯ್ಯ, ನೀನು ಮಯಾ ಸಭಾಭವನ ಮೀರಿಸುವಂತೆ ಒಂದು ಭವ್ಯವನ್ನೇ ಕಟ್ಟಿಸಬೇಕಯ್ಯ. ನೀನಾಗಿ ಕಟ್ಟಿಸಬಾರದು, ನೀನು ಕಟ್ಟಿಸು ಅಂತ ಶಕುನಿ ದುರ್ಯೋಧನಿಗೆ ಹೇಳ್ತಾನೆ. ನಿನ್ನೊಂದಿಗೆ ಗುರು ದ್ರೋಣನು, ಅಶ್ವತ್ಥಾಮನು, ಕರ್ಣನು, ದುಶ್ಯಾಸನನು ಇದ್ದಾರಲ್ಲ. ನಿನ್ನ ದೊಡ್ಡ ಸೈನ್ಯದೊಂದಿಗೆ ದಂಡೆತ್ತಿ ಹೋಗಿ ಇನ್ನೂ ಹೆಚ್ಚು ರಾಜರುಗಳನ್ನು ಸೋಲಿಸಿ ಕಪ್ಪ ಕಾಣಿಕೆ ತಂದು ಮಹಾಯಾಗವೊಂದನ್ನು ಮಾಡಲು ಸಿದ್ಧತೆ ಮಾಡಿಕೊ. ಪಾಂಡವರನ್ನು ದ್ರೌಪದಿಯೊಂದಿಗೆ ಬರಮಾಡಿಕೊ. ಬ್ರಾಹ್ಮಣರಿಗೆ ಬಡಬಗ್ಗರಿಗೆ ಹೇರಳ ದಾನ ದಕ್ಷಿಣೆಗಳನ್ನು ಕೊಡು. ಆಗ ನೋಡಯ್ಯ, ಜನರೆಲ್ಲ ಪಾಂಡವರಿಗಿಂತಲೂ ನೀನೇನು ಕಡಿಮೆ ಇಲ್ಲವೆಂದೇ ಕೊಂಡಾಡುತ್ತಾರೆ. ಶಕುನಿ ಮಾವನು ಮೊದಲು ಧರ್ಮ ಮಾರ್ಗದಲ್ಲೇ ಹೇಳಿದ್ದಾನೆ. ಅದೆಲ್ಲ ಹೊಟ್ಟೆ ಕಿಚ್ಚಿನ ದಳ್ಳುರಿಯ ದುರ್ಯೋಧನನಿಗೆ ಅರ್ಥವಾಗಬೇಕಲ್ಲ. ಮುಂದಿನ ಭಾಗವನ್ನು ಇನ್ನೊಂದು ವಿಡಿಯೋದಲ್ಲಿ ಮುಂದೆ ಬರೆಸ್ತೇನೆ.